ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ನಿಮ್ಮ ಮನೇಲಿ ಒಂದು ಎಗ್ ಇದ್ದರೆ ನೀವೇನು ಮಾಡ್ತೀರಾ? ಅದನ್ನ ಬೇಯಿಸ್ಕೊಂಡು ತಿಂತೀರಾ ಅಥವಾ ಆಮ್ಲೆಟ್ ಮಾಡ್ಕೊತೀರಾ? ಅದೇ ನೀವು ನಮ್ಮ ಮೈಸೂರಲ್ಲಿ ಎಗ್ ಪ್ಯಾಲೇಸಿಗೆ ಬಂದರೆ ನಿಮಗೆ ಒಂದೇ ಎಗ್ಗಲ್ಲಿ ನಿಮಗೆ ಎಗ್ ಪಾಪಡ್, ಎಗ್ ಚಿಲ್ಲಿ, ಎಗ್ ಮಸಾಲ, ಇನ್ನೂ ನಿಮಗೆ ತರಾವರಿ ಐಟಮ್ಗಳು ಸಿಗುತ್ತೆ. ಏನೇನು ಸಿಗುತ್ತೆ ಅಂತ ನಿಮಗೆ ಮುಂದೆ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಮುಂದೆ ಹಿಂಗೆ ನೋಡೋಣ ಬನ್ನಿ. ಸೊ ಎಗ್ ಪ್ಯಾಲೇಸ್ ಓನರ್ ಮಾತಾಡ್ತಾ ಇಲ್ಲ. ನಮಸ್ಕಾರ ಸರ್, ನಿಮ್ಮ ಹೆಸರು? ಗಿರೀಶ್ ಅಂತನಾ ಸರ್? ಯಾವಾಗಿಂದ ಮಾಡ್ತೀರಾ ಸರ್ ಕಾನ್ಸೆಪ್ಟ್? ಸರ್ ಇದು ನಮ್ಮ ತಂದೆ ಮಾಡ್ತಾ ಇದ್ದಿದ್ದು. 44 ವರ್ಷ ಆಯ್ತು ಅವರು. 44 ವರ್ಷ. ಸೊ ಇದು ಸ್ಪಾಟ್ ಇಲ್ಲ ಬೇರೆ ಕಡೆ ಇತ್ತು ಅದು. ಓಕೆ. ಚಾರ್ಜ್ ಶೀಟ್ ಅಂದ್ಬಿಟ್ಟು ಇದೇ ರೋಡಲ್ಲಿ ಮಾರಣ್ಸ್ ಕಾಲೇಜ್ ಹತ್ರ. ಓಕೆ. ಅಲ್ಲಿದ್ದು. ಸೊ ಈಗ ನೀವು ಇಲ್ಲಿ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಇಲ್ಲಿ ಶುರು ಮಾಡಿ 15 ವರ್ಷ ಆಯ್ತು. 15 ವರ್ಷ ಆಯ್ತು. ಸೊ ಹೆಂಗಿದೆ ಸರ್ ನಮ್ಮ ಮೈಸೂರಲ್ಲಿ ರೆಸ್ಪಾನ್ಸ್ ಹೆಂಗಿದೆ ಸರ್? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಏನಂದ್ರೆ ನಮ್ಮ ತಂದೆ ಅವಾಗಿಂದ ಮಾಡಿರೋದಲ್ವಾ, ಅದೇ ಕಸ್ಟಮರ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್ ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಏನು ಸರ್? ಸರ್ ಫಾಸ್ಟ್ ಮೂವಿಂಗ್ ಅಂದ್ರೆ ಚಿಲ್ಲಿ, ಪಿಜ್ಜಾ, ಪಾಪಡು, ಫ್ರೆಂಚು, ಚಟ್ಪಟ್, ಬ್ರೆಡ್ ಆಮ್ಲೆಟು, ಇನ್ನೂ ವೆರೈಟೀಸ್ ಇದೆ. ಅವೆಲ್ಲ ವಾರದಲ್ಲಿ ಬೇರೆ ಬೇರೆ. ಸೋಮವಾರ, ಗುರುವಾರ ಮಶ್ರೂಮ್ ಮತ್ತೆ ಪನ್ನೀರ್ ಇದೆ ಐಟಮ್ಗಳು. ಅದರಲ್ಲಿ ಸುಮಾರು ಐಟಮ್ಗಳಿದೆ ಸರ್. ಈಗ ನಾವು ಟ್ರೈ ಮಾಡ್ಬೇಕಂದ್ರೆ ಏನು ನೀವೇ ನಮ್ಗೆ ಇದು ಮಾಡ್ತೀರಾ ಸರ್? ಚೆನ್ನಾಗಿದೆ ಅಂದ್ರೆ ಚಿಲ್ಲಿ ನಮ್ದು ಮಾಮೂಲಿ ಅದು ನಮ್ಮ ಎಲ್ಲರೂ ನಮ್ಮ ಚಿಲ್ಲಿ ಅಂದ್ರೆ ಮಾಡ್ಕೊಡಿ. ಆಮೇಲೆ ಒಂದು ಪಾಪಡ್ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಈಗ ಫೈನಲ್ ಆಗಿ ನಿಮ್ಮ ಅಂಗಡಿಗೆ ಬರ್ಬೇಕಂದ್ರೆ ಮೈಸೂರಲ್ಲಿ ಲೊಕೇಶನ್ ಏನಿರುತ್ತೆ ಸರ್? ಮಹಾರಾಜ ಕಾಲೇಜು ಕಾಂಪೌಂಡ್ ಬ್ಯಾಕ್ ಸೈಡ್ ಅಲ್ಲಿ ಇರೋದು. ಹಳೆ DCPS ರೋಡ್ ಅಂದ್ರೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಸೊ ಈಗ ನಾನು ಚಿಲ್ಲಿ ಆರ್ಡರ್ ಮಾಡಿದ್ದೀನಿ ಸರ್. ಈಗ ಚಿಲ್ಲಿ ಮಾಡಿದ ಹೆಂಗೆ ಸರ್? ಸರ್ ನೋಡಿ ಸರ್, ಆನಿಯನು, ಟೊಮೊಟೊ, ಕ್ಯಾಪ್ಸಿಕಮ್ಮು, ಸೊಪ್ಪು ಇವೆಲ್ಲ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಓಕೆ. ಇನ್ನು ಸ್ವಲ್ಪ ಆನಿಯನ್ ಎಕ್ಸ್ಟ್ರಾ ಆನಿಯನ್ ಹಾಕ್ತಿದ್ದಾರೆ. ಈಗ ರೆಡಿ ಆಗ್ತದೆ ಎಗ್ ಚಿಲ್ಲಿ. ಇದು ಎಗ್ ಚಿಲ್ಲಿ ಮಸಾಲ. ಒಳ್ಳೆ ಕಟ್ ಮಾಡ್ಕೊಳ್ತೀವಿ. ಸೊ ಈಗ ನೋಡಿ ನೆಕ್ಸ್ಟು ಬಾಯ್ಲ್ಡ್ ಎಗ್. ಸ್ವಲ್ಪ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದಾರೆ. ನೋಡಿ ಸ್ವಲ್ಪ ಗುಡ್ ಅಮೌಂಟ್ ಆಫ್ ಎಗ್ಸೇ ಬರ್ತಾ ಇದೆ. 4 ಎಗ್ ಹಾಕ್ಕೊಂಡಿದ್ದಾರೆ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಜೊತೆಗೆ ಈಗ ಸ್ವಲ್ಪ ಮೊಟ್ಟೆ ಬಂದಿದೆ. ಸಾಲ್ಟು, ಸ್ವಲ್ಪ ಸಾಲ್ಟು. ಇದೇನು ಸರ್ ಇದು? ಇದು ಮಸಾಲೆ, ಮನೆ ಮಸಾಲೆ. ಇದು ಮನೆ ಮಸಾಲೆ ಸರ್? ಸೀಕ್ರೆಟ್ ಅದು? ಹಾಂ, ಸೀಕ್ರೆಟ್ ಅದು. ಇದು ಮಾಮೂಲಿ ಖಾರದ ಪುಡಿ. ಓಕೆ. ಏನು? ಹಾಂ, ಕಮ್ಮಿನ ಹಾಕ್ಬಿಟ್ಟಿದ್ದೀನಲ್ಲ, ಮೀಡಿಯಮಾಗಿ ಹಾಕಿದ್ವಿ. ನೆಕ್ಸ್ಟು ಆಯಿಲು, ಸ್ವಲ್ಪ ಆಯಿಲ್ ಸರ್. ಸರ್ ಆಯಿಲ್ ಫಸ್ಟ್ ಹಾಕ್ತೀವಿ, ಸ್ವಲ್ಪ ಲೇಟಾಗಿ ಹಾಕ್ತೀವಿ? ಫಸ್ಟು ಹಾಕ್ತೀವಿ, ಇವಾಗಲೂ ಹಾಕ್ತೀವಿ. ಇವಾಗ ಸ್ವಲ್ಪ ಫ್ರೈ ಫಸ್ಟಿಗೆ ಈರುಳ್ಳಿ ಫ್ರೈ ಆಗಕ್ಕೆ ಹಾಕಿರ್ತೀವಿ. ಇವಾಗ ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗಬೇಕಲ್ಲ. ಓಕೆ ಓಕೆ. ಇದೆಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಇವಾಗ ಎಗ್ಗು ಇದರಲ್ಲೇ. ಎಲ್ಲ ಫ್ರೈ ಆಯ್ತು ಇದು. ಹಾಂ ಸರ್. ಬೋನ್ಗೆ ಹಾಕ್ಕೊಡ್ತೀನಿ. ಸೊ ಇಲ್ಲಿಗೆ ಎಗ್ ಚಿಲ್ಲಿ ರೆಡಿ ಸರ್ ಇದು. ಥ್ಯಾಂಕ್ ಯು ಸರ್. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸ್ಪೂನ್ ಕೊಟ್ಟೆ ಇನ್ನೊಂದು. ನೋಡಿ ಎಗ್ ಚಿಲ್ಲಿ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಎಗ್ ಚಿಲ್ಲಿ ರೆಡಿಯಾಗಿದೆ, ಟೇಸ್ಟ್ ಮಾಡೋಣ. ಸ್ವಲ್ಪ ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಸೊ ಫಸ್ಟ್ ಬೈಟ್ ಎಗ್ ಚಿಲ್ಲಿದು ತುಂಬ ಬಿಸಿ ಇದೆ. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಒಂದೊಂದು ಲೆಕ್ಕ ಇದು 2 ಬ್ರೆಡ್ ಆಮ್ಲೆಟು, 1 ಚಿಲ್ಲಿ ಮಿಕ್ಸು, ಆಮೇಲೆ ಅಣ್ಣ ಹೌದು. ನಮ್ಮ ಲೆಕ್ಕಿಗೆ ಇವತ್ತು ಮಳೆ ಬೇರೆ ಬರ್ತಾ ಇದೆ. ಈ ಮಳೆಗೂ ಈ ಎಗ್ ಚಿಲ್ಲಿ ತಿನ್ನೋಕ್ಕೂ ಟೇಸ್ಟ್ ತುಂಬ ಸಕ್ಕತ್ತಾಗಿದೆ. ಸೊ ಎಲ್ಲರೂ ಒಂದ್ಸಲ ಬಂದು ಮತ್ತೆ ಟ್ರೈ ಮಾಡಿ. ಇನ್ನೊಂದು ಐಟಮ್ ಆರ್ಡರ್ ಮಾಡಿದ್ದೀನಿ, ಎಗ್ ಪಾಪಡ್ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾರೆ. ಫಸ್ಟಿಗೆ ಒಂದು ಮೊಟ್ಟೆ, ಡಬಲ್ ಮೊಟ್ಟೆ ಹೋಗುತ್ತೆ. 2 ಮೊಟ್ಟೆ ಬರುತ್ತೆ. ಹಂಗೆ ಹೇಳಿಬಿಡಿ ಏನಂತ. ಮಸಾಲೆ
ಸ್ವಲ್ಪ ಸಾಲ್ಟು ಪೆಪ್ಪರು ಗ್ರೀನ್ ಮಸಾಲೆ ಅಂತ ನೆಕ್ಸ್ಟ್ ಆನಿಯನ್ನು, ಟೊಮೊಟೊ, ಕ್ಯಾಪ್ಸಿಕಮ್ಮು, ಸೊಪ್ಪು, ಬ್ರೆಡ್ ಕ್ರಮ್ಸ್ ಎಲ್ಲ ಫ್ರೈ ಮಾಡ್ಕೊಂಡು ಇದಕ್ಕೆ ಸಾಲ್ಟು, ಗ್ರೀನ್ ಮಸಾಲ, ಖಾರದ ಪುಡಿ, ಇದು ಚಾಟ್ ಮಸಾಲ ನಮ್ಮದು. ಆಮೇಲೆ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡೋದು. ಚೆನ್ನಾಗಿರೋ ಹಾಕೊಂಡು ಇಷ್ಟೆಲ್ಲ ಇನ್ನು ಸ್ವಲ್ಪ ಮಧ್ಯ ಒಂದು ನೆಕ್ಸ್ಟು ಅದಕ್ಕೆ ಗ್ರೇವಿ ರೆಡಿ ಮಾಡಿ. ಎಕ್ಸ್ಟ್ರಾ ಹಾಕಿ ಮತ್ತೆ ಗ್ರೇವಿ ಆಮ್ಲೆಟ್ನ ಮೊಟ್ಟೆನ ಗ್ರೇಟ್ ಮಾಡಿಕೊಂಡು ಗ್ರೇಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸೇಮ್ ಮಸಾಲೆ ಬರುತ್ತೆ. ಮತ್ತೆ ಸೇಮ್ ಮಸಾಲೆನೇ ಎಲ್ಲ ಏನು ಹಾಕ್ತೀವಿ ಅದೇನು. ಅದು ಬಟರ್ ಅದು ಬಟರ್ ಅದು ಹ್ಞೂ ಬಟರ್ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಬೇಕು ಕಾರ್ಬೋದು ಇದೆ. There we go. Bisi egg pasta ready. ಥ್ಯಾಂಕ್ ಯು ಸರ್. ಇದು ಎರಡು ನೆಂಚ್ಕೊಂಡು ತಿನ್ನಬೇಕು ರೊಟ್ಟಿ ಟೈಪಲ್ಲಿ. ಹೌದಾ? ಕೆರಡೆ ಬೇಯಿಸಿದೆಯಲ್ಲ ಅದು. ಸೊ ಅದು ಆಮ್ಲೆಟ್ ಮೇಲೆ ಹಾಕಿದಾಗ ನಿಮಗೆ ಆ ಸ್ಪೈಸಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಕ್ಯಾಪ್ಸಿಕಮ್ ಇದೆ, ಆ ಎಗ್ ಆಮ್ಲೆಟು, ಆ ಬ್ರೆಡ್ ಕ್ರಂಬಲ್ಸು ಎಲ್ಲ ಮಿಕ್ಸಾಗಿ ಸಕ್ಕ ಟೇಸ್ಟ್ ಕೊಡ್ತಾ ಇದೆ. ತಿನ್ನೋಕ್ಕಂತೂ ಇವಾಗ ನೀವು ನೋಡ್ತಾ ಇರೋದು ಇಲ್ಲಿ ಎಗ್ ಆಮ್ಲೆಟ್ ರೆಡಿ ಆಗ್ತಾ ಇದೆ, ಜೊತೆಗೆ ಆ ಕಡೆ ಎಗ್ ಚಿಲ್ಲಿ ರೆಡಿ ಆಗ್ತಾ ಇದೆ. ಸೊ ಎರಡದು ಪ್ರಿಪ್ರೇಷನ್ ನೋಡ್ಕೊಳ್ಳಿ. ಫ್ರೆಂಚ್ ಟೋಸ್ಟ್ ಮಾಡ್ತಾಯಿದ್ದಾರೆ. ಫಸ್ಟ್ ಒಂದು ಎಗ್ಗು, ಅದ್ರ ಒಳಗಡೆ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದಾರೆ. ಅದ್ರ ಮೇಲ್ಗಡೆ ಎಗ್ ಯೋಲ್ಕು ಎಲ್ಲವನ್ನ ಸ್ಪ್ರೆಡ್ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಎಲ್ಲ ಮಿಕ್ಸ್ ಮಾಡ್ಕೊತಾರೆ. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಚಟ್ಪಟ್ ಮಸಾಲ ಅನಿಸುತ್ತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಸೊ ಅದನ್ನ ತಿರುಗಿಸಿ 5 ಮಿನಿಟ್ಸ್ 2 ಮಿನಿಟ್ಸ್ ಅದನ್ನು ಇದು ಮಾಡಿಸಿ ಈ ಕಡೆ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೆ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡು ಸೊ ಇದು ನೋಡಿ ಎಗ್ ಪಿಜ್ಜಾ ರೆಡಿ ಆಗ್ತಾಯಿದೆ. ಅದಕ್ಕೂ ಸೇಮು 2 ಎಗ್ ಕೆಳಗಡೆ ಹಾಕ್ತಾರೆ, ಅದ್ರ ಮೇಲ್ಗಡೆ ಬ್ರೆಡ್ ಹಾಕ್ತಿದ್ದಾರೆ, ಅದಕ್ಕೂ ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡ್ತಿದ್ದಾರೆ. ಸ್ವಲ್ಪ ಉಪ್ಪು, ಅದಕ್ಕೂ ಸೇಮ್ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಹಸಿರು ಮಸಾಲೆ ಹಾಕ್ತಾರೆ. ಸ್ವಲ್ಪ ಹಸಿರು ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಎಗ್ ಪಿಜ್ಜಾ. ಚೆನ್ನಾಗಿ ಫ್ಲಿಪ್ ಮಾಡ್ತಾರೆ. ಸೊ ಇಲ್ಲಿ ಈ ಕಡೆ ಸರ್ವ್ ಆಗುತ್ತೆ.